ಮೀಸಲಾತಿ ಹೋರಾಟ ಇದೀಗ ಬಿಜೆಪಿ ಹೈಕಮಾಂಡ್ ಕಿವಿ ತಲುಪಿದೆ. ಮೀಸಲಾತಿ ಹೋರಾಟ ಶುರುವಾದಾಗ ಏನ್ ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದೆ ರಾಜ್ಯ ಸರ್ಕಾರಕ್ಕೆ. ರಾಜ್ಯ ನಾಯಕರ ನಿರ್ಲಕ್ಷ್ಯಕ್ಕೆ ಹೈಕಮಾಂಡ್ ನಾಯಕರು ಫುಲ್ ಗರಂ ಆಗಿದ್ದಾರೆ. ಮೀಸಲಾತಿಗಾಗಿ ನಡೆಯುತ್ತಿರುವ ಹೋರಾಟದ ಮಾಹಿತಿಯನ್ನ ಕೂಡಲೇ ನೀಡಿ ಅಂತ ಹೈಕಮಾಂಡ್ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಫೆಬ್ರವರಿ 20ರ ಒಳಗೆ ಮೀಸಲಾತಿ ಹೋರಾಟದ ಸಂಪೂರ್ಣ ವರದಿಯನ್ನ ನೀಡಿ ಅಂತ ಹೈಕಮಾಂಡ್ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಕಟೀಲ್ ಮೂಲಕ ಮಾಹಿತಿಯನ್ನ ಬಯಸಿದೆ ಬಿಜೆಪಿ ಹೈಕಮಾಂಡ್. ಹೀಗಾಗಿ ಮೀಸಲಾತಿ ಹೋರಾಟ ಸಂಬಂಧಪಟ್ಟ ಹಾಗೆ ಈ ಒಂದು ವಿಷಯ ಇದೀಗ ಹೈಕಮಾಂಡ್ ಮೆಟ್ಟಿಲೇರಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಮಧುಸೂದನ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಧುಸೂದನ್, ರಾಜ್ಯ ಸರ್ಕಾರವೇ ಮಾಡಿಕೊಂಡಂತಹ ಎಡವಟ್ಟಿನಿಂದ ಇವತ್ತು ಮೀಸಲಾತಿ ಹೋರಾಟ ಕೇಂದ್ರ ಸರ್ಕಾರಕ್ಕೆ ತಲುಪಿದೆ. ಹೀಗಾಗಿ ವರದಿಯನ್ನು ನೀಡಿ ಇರುವಂತಹ ಸೂಚನೆಯನ್ನು ಕೊಟ್ಟಿದೆ. ಅಂದ್ರೆ ವರದಿ ಯಾವಾಗ ತಲುಪುತ್ತೆ, ವರದಿಯಲ್ಲಿ ಪ್ರಮುಖವಾಗಿ ಏನೆಲ್ಲ ಅಂಶಗಳನ್ನ ಒಳಗೊಂಡಿರುತ್ತೆ, ಹಾಗೆಯೇ ಕೇಂದ್ರ ಸರ್ಕಾರ ಇದಕ್ಕೆ ಯಾವ ರೀತಿ ಸ್ಪಂದಿಸುವಂತ ಸಾಧ್ಯತೆ ಇದೆ? ಮಧುಸೂದನ್. ಸೋಮಣ್ಣ, ರಾಜ್ಯ ಸರ್ಕಾರದ ವಿರುದ್ಧ ಈಗ ನೇರವಾಗಿ ಮೀಸಲಾತಿ ಹೋರಾಟ ದೊಡ್ಡ ಕಂಟಕವಾಗಿ ಪರಿಣಮಿಸ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಒತ್ತಡವನ್ನು ಹಾಕಲಿಕ್ಕೆ ವಿವಿಧ ಮಠಮಾನ್ಯಗಳ ಮಠಾಧೀಶರೇ ಪಾದಯಾತ್ರೆ ಮೂಲಕ ಬೆಂಗಳೂರಿನತ್ತ ಆಗಮಿಸ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ. ಈಗಾಗಲೇ ಒಂದು ಕಡೆ ಕುರುಬ ಸಮುದಾಯದ ಸಮಾವೇಶ ಬೃಹತ್ ಪ್ರಮಾಣದಲ್ಲಿ ಆಗಿದ್ರೆ, ಇನ್ನು ಪಂಚಮಸಾಲಿ ಸಮಾಜದ ಒಂದು ಬೃಹತ್ ಸಮಾವೇಶ ಆಗಬೇಕಾಗಿದೆ. ಈಗಾಗಲೇ ಈಗ ಸಿಗ್ತಿರುವಂಥ ಮೂಲಗಳ ಮಾಹಿತಿ ಪ್ರಕಾರ ಫೆಬ್ರವರಿ 21ನೇ ತಾರೀಕು ಭಾನುವಾರ ಮತ್ತೆ ಅದೇ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದ ಸಮೀಪ ನೈಸ್ ರಸ್ತೆಯಲ್ಲಿ ಸುಮಾರು 10 ಲಕ್ಷ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಬೃಹತ್ ಸಮಾವೇಶ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಲೋಚನೆಯನ್ನ ಮಠಾಧೀಶರು ಮಾಡ್ತಾ ಇದ್ದಾರೆ. ಖುದ್ದು ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಹಾಕಬೇಕಲ್ಲ, 2A ಮೀಸಲಾತಿ ಬೇಕು ಅಂತ. ಈ ಹೋರಾಟಗಳು ಯಾಕೆ ಆಗ್ತಾ ಇದೆ, ಯಾರಿಂದ ಆಗ್ತಾ ಇದೆ, ಯಾವಾಗ ಶುರುವಾಗಿದೆ, ಸರ್ಕಾರ ಮಾಡ್ತಾ ಇರೋದಾದ್ರೂ ಏನು? CM BS ಯಡಿಯೂರಪ್ಪನವ್ರಿಗೆ ಇದು ಇಷ್ಟು ದೊಡ್ಡ ಪ್ರಮಾಣದ ಸಮಾವೇಶಗಳು ಆಗುತ್ತೆ ಅಂತ ಮುಂಚೆಯೇ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಇರಲಿಲ್ವಾ? ಸರ್ಕಾರ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಕ್ಕಟ್ಟಿಗೇನಾದರೂ ಸಿಲುಕ್ತಾ ಇದೆಯಾ? ಈ ಎಲ್ಲ ವಿಚಾರಗಳು ಹೈಕಮಾಂಡ್ ನಾಯಕರಿಗೆ ಗೊತ್ತಾಗಲೇಬೇಕಲ್ಲ. ಈ ನಿಟ್ಟಿನಲ್ಲಿ ನೇರವಾಗಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ ಹೈಕಮಾಂಡ್ ನಾಯಕರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ, ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನೇರವಾಗಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಒಂದು ಸೂಚನೆಯನ್ನು ರವಾನೆ ಮಾಡಿದ್ದಾರೆ. ಸೋಮಣ್ಣ, ಏನದು? ಭಾರತೀಯ ಜನತಾ ಪಕ್ಷದ ವತಿಯಿಂದ ಭಾರತೀಯ ಜನತಾ ಪಕ್ಷದ ಸರ್ಕಾರನೇ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರೋ ಅಂತ ಕಾರಣ CM BS ಯಡಿಯೂರಪ್ಪರ ನಡೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಯಿತು, ಪಾದಯಾತ್ರೆಗೆ ಅವಕಾಶ ಕೊಟ್ಟಿದ್ಯಾರು, ಯಾವ ಕಾರಣಕ್ಕೆ, ಯಾರ್ಯಾರು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಯಾವ ಒಂದು ಅಂಶವನ್ನು ಮುಂದಿಟ್ಕೊಂಡು ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ, ಎಷ್ಟು ಬೇಡಿಕೆಗಳಿದೆ, ಬೇಡಿಕೆಗಳನ್ನು ಈಡೇರಿಸಕ್ಕೆ ಆಗತ್ತಾ ಆಗಲ್ವಾ, ಬೇಡಿಕೆಯನ್ನು ಈಡೇರಿಸಲಿಕ್ಕೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸನ್ನು ಮಾಡಿದ್ದೆ ಆದರೆ ಏನೆಲ್ಲ ಆಗತ್ತೆ, ಅದರ ಸಾಧಕ ಬಾಧಕ ಪರಿಣಾಮಗಳು, ಈ ಎಲ್ಲ ವಿಚಾರವನ್ನು ಕೂಡ ವರದಿಯ ರೂಪದಲ್ಲಿ ನಮಗೆ ಕೊಡಿ ಅನ್ನೋ ಒಂದು ಸೂಚನೆಯನ್ನು ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಹೈಕಮಾಂಡ್ ನಾಯಕರು ನೀಡಿರೋ ಅಂಥದ್ದು. ಇವತ್ತು ದೆಹಲಿಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಸಂಸದರ ಒಂದು ಸಭೆ ಆಗಿದೆ. ಸೋಮಣ್ಣ, ಸಭೆಯಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗಿದೆ ಅನ್ನೋದು ಮೂಲಗಳ ಮಾಹಿತಿ. ಇಂತಿಷ್ಟು ಸಮಯಕ್ಕೇನೆ ನಮಗೆ ವರದಿ ಕೊಡಿ ಅಂತ ಕೇಳಿಲ್ಲ, ದಿನಾಂಕವನ್ನು ಏನು ನಿಗದಿ ಮಾಡಿಲ್ಲ ಹೈಕಮಾಂಡ್ ನಾಯಕರು. ಆದರೆ ನೇರವಾಗಿ ವರದಿಯನ್ನ ಕೇಳಿದರೆ ಮುಂಬರುವಂತ ದಿನದಲ್ಲಿ. ಹಾಗಿದ್ರೆ ಮಧುಸೂದನ್, ಕೇಂದ್ರ ಸರ್ಕಾರದ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋದ್ರೆ ಎಲ್ಲೊಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಕಿಂಚಿತ್ತೂ ಕೂಡ ಆಸಕ್ತಿ ಇಲ್ಲ, ಅಂದ್ರೆ ಅವರಿಗೆ ಮೀಸಲಾತಿ ಕೊಡೋದ್ರ ಬಗ್ಗೆ ಯಾವುದೇ ರೀತಿಯ ಆಸಕ್ತಿ ಇಲ್ಲ ಇಲ್ಲಿ. ಸುಮಣ, ಕೇಂದ್ರ ಸರ್ಕಾರಕ್ಕೆ ಮೀಸಲಾತಿ ಕೊಡೋ ಆಸಕ್ತಿ ಇಲ್ಲ ಅನ್ನೋ ಒಂದು ವಿಚಾರ ಇಲ್ಲಿ ಉದ್ಭವಿಸಲ್ಲ. ಆದರೆ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಮೀಸಲಾತಿ ವಿಚಾರಕ್ಕೆ ಎಲ್ಲಾದರೂ ಸಿಲುಕೊಂಡ್ಬಿಡುತ್ತಾ ಅನ್ನೋ ಆತಂಕದಲ್ಲೇ ಕೇಂದ್ರದ ನಾಯಕರು ಕೂಡ ಇದ್ದಾರೆ. ಸ್ಪಷ್ಟವಾದಂಥ ಬಹುಮತ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇದೆಯಲ್ಲ, ಏಕಾಏಕಿ ಯಾಕೆ ಒಂದು ಹೊಸ ಸಮಸ್ಯೆನ ತನ್ನನ್ನು ತಾನು ಸೃಷ್ಟಿಸ್ಕೋಬೇಕು, ಸಮಸ್ಯೆಯಲ್ಲಿ ತನ್ನನ್ನು ತಾನು ಸಂಕಷ್ಟಕ್ಕೆ ಸಿಲುಕಿಸ್ಕೋಬೇಕು, ಈ ನಿಟ್ಟಿನಲ್ಲಿ ಯಡಿಯೂರಪ್ಪರ ನಡೆ ಯಾವ ರೀತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಹೈಕಮಾಂಡ್ ನಾಯಕರು. ಈ ನಿಟ್ಟಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಒಂದು ಸೂಚನೆಯನ್ನು ನೀಡಿರುವಂಥದ್ದು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಏನಾಗ್ತಾ ಇದೆ, ಸರ್ಕಾರದ ನಡೆ ಏನಿದೆ, ಯಡಿಯೂರಪ್ಪನವರು ಏನೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದೆಲ್ಲವೂ ಕೂಡ ಒಂದು ವರದಿ ರೂಪದಲ್ಲಿ ನಮಗೆ ತಲುಪಿಸಿ ಅನ್ನೋ ಒಂದು ಸೂಚನೆಯನ್ನ ನಳಿನ್ ಕುಮಾರ್ ಕಟೀಲ್ಗೆ ನೀಡಿದ್ದಾರೆ. ಪ್ರಮುಖವಾದಂಥ ಒಂದು ಅಂಶ ಇದೆ, ಅದನ್ನು ಹೇಳಲೇಬೇಕಾಗುತ್ತೆ ಸೋಮಣ್ಣ. ಇಷ್ಟು ದೊಡ್ಡ ಪ್ರಮಾಣದ ಪಾದಯಾತ್ರೆಗೆ ಅವಕಾಶ ಕೊಟ್ಟಿದ್ದಾದ್ರೂ ಯಾಕೆ? ಪಾದಯಾತ್ರೆ ಆರಂಭ ಆದಾಗಲೇ ಇಲಾಖೆಯಿಂದ ಮಾಹಿತಿ ಇರುತ್ತಲ್ಲ, ಅವತ್ತೇ ಅದನ್ನು ಮೊಟಕು ಮಾಡಬೇಕಾಗಿತ್ತು. ಕುರುಬ ಸಮಾವೇಶ ಬೃಹತ್ ಸಂಖ್ಯೆಯಲ್ಲಿ ಆಗಿದೆ. ಸರ್ಕಾರದ ಅಂಗವಾಗಿ ಇರೋ ಅಂಥ ಸಚಿವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಈಶ್ವರಪ್ಪ, MTB ನಾಗರಾಜ್, R ಶಂಕರ್,
ಮೂವರು ಕೂಡ ಸಚಿವರಿದ್ದಾರೆ. ಬೈರ್ತಿ ಬಸವರಾಜು ಕೂಡ ಭಾಗಿಯಾಗಿದ್ದಾರೆ. ಸರ್ಕಾರದ ಪರವಾಗಿ ಕಂದಾಯ ಸಚಿವ ಆರ್ ಅಶೋಕ್ ಅವರು ಸಮಾವೇಶದ ಬೃಹತ್ ವೇದಿಕೆಗೆ ಹೋಗಿ ಮನವಿಯನ್ನ ಸ್ವೀಕಾರ ಮಾಡ್ಕೊಂಡು ಬರ್ತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಮುಂಚೆಯೇ ಗೊತ್ತಿದ್ರು ಕೂಡ ಪಾದಯಾತ್ರೆಗೆ ಕಡಿವಾಣ ಯಾಕೆ ಹಾಕಿಲ್ಲ ಅನ್ನೋ ಒಂದು ಪ್ರಶ್ನೆ ಹೈಕಮಾಂಡ್ ನಾಯಕರದ್ದು. ಈ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಪ್ರಶ್ನೆ ಏನು, ಸಂಪೂರ್ಣವಾದಂಥ ಈ ಒಂದು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರೋ ಅಂತ ಬೆಳವಣಿಗೆಗಳ ಸಮಗ್ರ ಮಾಹಿತಿ ನಮಗೆ ಸಿಗಬೇಕು. ಇದನ್ನ ಖುದ್ದು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಸೂಚಿಸಿದ್ದಾರೆ. ಇದಕ್ಕೆ ದಿನಾಂಕ ಏನು ನಿಗದಿ ಮಾಡಿಲ್ಲ. ಅತಿ ಶೀಘ್ರದಲ್ಲೇ ವರದಿ ಕೂಡ ರವಾನೆ ಆಗುವಂತ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತದೆ. ಸೋಮಣ್ಣ, ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.